ಮೊದಲನೆಯ ಪ್ರಶ್ನೆ, ಗಣೇಶನಿಗೆ ಅತ್ಯಂತ ಪ್ರಿಯವಾದ ಆಹಾರ ಪದಾರ್ಥ ಯಾವುದು? ಎ ಕಡುಬು, ಬಿ ಲಾಡು, ಸಿ ಪಾಯಸ, ಡಿ ಹೋಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಡುಬು. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತಹ ಕ್ರೀಡೆ ಯಾವುದು? ಎ ವಾಲಿಬಾಲ್, ಬಿ ಫುಟ್ಬಾಲ್, ಸಿ ಕ್ರಿಕೆಟ್, ಡಿ ಚೆಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್. ಮೂರನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ನಾವು ಏನನ್ನ ತಿನ್ನಬೇಕು? ಎ ಒಣದ್ರಾಕ್ಷಿ, ಬಿ ಖರ್ಜೂರ, ಸಿ ಪಿಸ್ತಾ, ಡಿ ಬಾದಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಣದ್ರಾಕ್ಷಿ. ನಾಲ್ಕನೆಯ ಪ್ರಶ್ನೆ, ಯಾವ ಮಾಂಸದಲ್ಲಿ ಹೆಚ್ಚು ಮೂಳೆಗಳು ಕಂಡುಬರುವುದಿಲ್ಲ? ಎ ಹಂದಿ ಮಾಂಸ, ಬಿ ಹಸುವಿನ ಮಾಂಸ, ಸಿ ಕೋಳಿಯ ಮಾಂಸ, ಡಿ ಮೀನಿನ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸುವಿನ ಮಾಂಸದಲ್ಲಿ. ಐದನೆಯ ಪ್ರಶ್ನೆ, ಹೆಚ್ಚು ವಿದ್ಯಾವಂತರು ಇರುವಂತಹ ದೇಶ ಯಾವುದು? ಎ ಅಮೆರಿಕ, ಬಿ ಕೊರಿಯಾ, ಸಿ ರಷ್ಯಾ, ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾದಲ್ಲಿ. ಆರನೆಯ ಪ್ರಶ್ನೆ, ಶ್ರೀಲಂಕಾ ದೇಶದ ಮೊದಲ ಹೆಸರೇನು? ಎ ಸಿಲೋನ್, ಬಿ ಕೊರಿಯಾ, ಸಿ ಲಂಕಾ ದ್ವೀಪ, ಡಿ ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಲೋನ್. ಏಳನೆಯ ಪ್ರಶ್ನೆ, ದೇಹದಲ್ಲಿ ಸಾಯುವವರೆಗೂ ಬೆಳೆಯುವಂತಹ ಏಕೈಕ ಅಂಗ ಯಾವುದು? ಎ ಹೃದಯ, ಬಿ ಕೂದಲು, ಸಿ ಮೂಗು, ಡಿ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು. ಎಂಟನೆಯ ಪ್ರಶ್ನೆ, ಊಟ ಆದ ನಂತರ ಒಂದು ಬಾಳೆಹಣ್ಣನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಅಜೀರ್ಣತೆ, ಬಿ ಶೀತ ಮತ್ತು ಕೆಮ್ಮು ಬರಬಹುದು, ಸಿ ಉತ್ತಮವಾದ ಜೀರ್ಣಕ್ರಿಯೆ, ಡಿ ತುಂಬ ಆರೋಗ್ಯಕರ. ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂಳೆ ಹೆಚ್ಚು ಬಲವಾಗಿರುತ್ತದೆ? ಎ ಹುಲಿ, ಬಿ ಸಿಂಹ, ಸಿ ತೋಳ, ಡಿ ಆನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ. ಹತ್ತನೆಯ ಪ್ರಶ್ನೆ, ಚೇಳಿನ ವಿಷ ಬಳಸಿ ನಾವು ಏನನ್ನ ತಯಾರಿ ಮಾಡಬಹುದು? ಎ ಆಲ್ಕೋಹಾಲ್, ಬಿ ವೈನ್, ಸಿ ಔಷಧಿ, ಡಿ ರಾಸಾಯನಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಷಧಿ.